पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿ ಸುರುಳಿ ಸಂಚಿಕೆ 96. ಹಿಂದಿನ ಸಂಚಿಕೆಯಲ್ಲಿ ಗ್ರಂಥ ರಚನೆ, ಕ್ಷಾಮ ಪರಿಹಾರ ಹಾಗೂ ರತ್ನಹಾರದ ಪವಾಡ ಎಂಬ ಶೀರ್ಷಿಕೆಗಳ ವಿವರಣೆ ಕೇಳಿದಿರಿ. ತೀರ್ಥಕ್ಷೇತ್ರ ಯಾತ್ರೆ ದಿಗ್ವಿಜಯ, ಪತಿತ ಪಾವನರು ಹಾಗೂ ಮಧುರೆಯಲ್ಲಿ ವಿಜಯ ಪರಂಪರೆ ಎಂಬ ಶೀರ್ಷಿಕೆಗಳೊಂದಿಗೆ ಸಂಚಿಕೆ 96 ಇದೀಗ ನಿಮಗಾಗಿ. ಮೊದಲನೇ ಭಾಗ, ತೀರ್ಥಕ್ಷೇತ್ರ ಯಾತ್ರೆ ದಿಗ್ವಿಜಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಹು ವರ್ಷಗಳಿಂದ ತಾವು ಕೈಗೊಳ್ಳಲು ಆಶಿಸಿದ್ದ ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಡಲು ನಿಶ್ಚಯಿಸಿ ವಿದ್ವಾಂಸರು, ವಿದ್ಯಾರ್ಥಿಗಳು, ಮಿತ ಪರಿವಾರದೊಡನೆ ಶಾಲಿವಾರ್ಷಿಕ 1570ನೇ ಸರ್ವದಾರಿ ಸಂವತ್ಸರದ ವೈಶಾಖ ಶುಕ್ಲ ಬಿದಿಗೆ ಅಂದರೆ ಕ್ರಿಸ್ತಶಕ 1648ರ ಶುಭ ದಿನದಂದು ಕುಂಭಕೋಣದಿಂದ ದಿಗ್ವಿಜಯ ಯಾತ್ರೆಗೆ ಹೊರಟರು. ಶ್ರೀಹರಿಯ ಸಮಸ್ತ ಕ್ಷೇತ್ರಗಳನ್ನು, ವೈಷ್ಣವ ಪುಣ್ಯತೀರ್ಥಗಳನ್ನು ಸಂದರ್ಶಿಸಲಾಶಿಸಿ ಶ್ರದ್ಧಾನ್ವಿತ ಮನಸ್ಕರಾಗಿ ಅದೊಂದು ವ್ರತದಂತೆ ದೀಕ್ಷಾಬದ್ಧರಾಗಿ ಶ್ರೀ ರಾಘವೇಂದ್ರ ಗುರುಗಳು ಮೊದಲು ಪೂರ್ವ ದಿಕ್ಕಿನ ಕಡೆ ಸಂಚಾರ ಹೊರಟರು. ವೇದೋದಿತ ಪ್ರಶಸ್ತ ವ್ರತಗಳುಳ್ಳ ಗುರುಗಳು ವಂದನಶೀಲರಾದ ಭಕ್ತರ ಹೃದಯಾನಂದಕನು, ಸುಖಪ್ರದನು, ಪಾಪ ಪರಿಹಾರಕನೂ ಆದ ದ್ವಿಪುರೀಶನಾದ ಶ್ರೀ ವಿಷ್ಣುವಿನ ದರ್ಶನ ಮಾಡಿ ಅಭಿವಂದಿಸಿ ಅಲ್ಲಿಂದ ಸದ್ಗುಣಾಶ್ರಯನಾದ ಪರಿಪೂರ್ಣ ದೇವನಗರವೆಂಬ ಕ್ಷೇತ್ರದಲ್ಲಿರುವ ಭಗವಂತನಡಿಗೆ ಆಗಮಿಸಿದರು. ಅಲ್ಲಿ ದೇವನನ್ನು ಸೇವಿಸಿದ ಗುರುಗಳು ಮಣಿಸೃಂಗ ಪರ್ವತದಲ್ಲಿ ರಾಜಿಸುವ ಲೋಕಜನನಿಯಾದ ದುರ್ಗಾದೇವಿಯ ಸನ್ನಿಧಿಗೆ ಬಂದು ಇಂದಿರೆಯನ್ನು ವಂದಿಸಿ ಕೆಲ ದಿನ ವಾಸಿಸಿದರು. ಅಲ್ಲಿ ಪೂರ್ಣಪ್ರಜ್ಞನ ಸಿದ್ಧಾಂತವೆಂಬ ಸಮುದ್ರಕ್ಕೆ ಚಂದ್ರಮರಂತಿರುವ ಪ್ರಾಜ್ಞರಾದ ಸ್ವಾಮಿಗಳು ಪ್ರಮಾಣ ಪದ್ಧತಿಯಿಂದ ಆರಂಭಿಸಿ ಮೋಕ್ಷಾರ್ಥಪ್ರದವಾದ ಸಿದ್ಧಾಂತ ಗ್ರಂಥಗಳನ್ನು ಪ್ರತಿಭಾನ್ವಿತರಾದ ಶಿಷ್ಯರಿಗೆ ಪಾಠ ಹೇಳಲು ಪ್ರಾರಂಭಿಸಿದರು. ಅಲ್ಲಿಂದ ಕಮಲಾಲಯ ಎಂಬ ಪುಷ್ಕರಣಿಯಲ್ಲಿ ವಿರಾಜಿತಲಾದ ಲಕ್ಷ್ಮೀದೇವಿಯ ದರ್ಶನ ವಂದನಾದಿಗಳಿಂದ ಅವಳ ಕೃಪಾಪಾತ್ರರಾದ ಯತಿವರರು ಗಿರಿಜಾಲಿಂಗಿತಾರ್ಧ ದೇಹಿಯಾದ ಶ್ರೀ ರುದ್ರದೇವರಿಗೆ ನಮಿಸಲು ಅರ್ಧನಾರೀಶ್ವರ ಎಂಬ ಕ್ಷೇತ್ರಕ್ಕೆ ದಯಮಾಡಿಸಿದರು. ಗುರುಗಳು ಅರ್ಧನಾರೀಶ್ವರರನ್ನು ಭಕ್ತಿಯಿಂದ ಸೇವಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಅಲ್ಲಿಂದ ಕಾವೇರಿಯು ಸಮುದ್ರವನ್ನು ಸೇರುವ ಕಾವೇರಿ ಸಮುದ್ರ ಸಂಗಮಕ್ಕೆ ದಯಮಾಡಿಸಿದರು. ಕಾವೇರಿ ಸಮುದ್ರ ಸಂಗಮದ ದೃಶ್ಯ ರಮಣೀಯವಾಗಿತ್ತು. ತಾನು ಹುಟ್ಟಿದ ಕರ್ನಾಟಕದ ಶ್ರೇಷ್ಠ ಯತಿಯವರು ತನ್ನ ದರ್ಶನಕ್ಕೆ ಬಂದಿರುವುದನ್ನು ಕಂಡ ಕಾವೇರಿ ಅವರಿಗೆ ಶ್ರೇಷ್ಠ ರತ್ನಗಳನ್ನು ನೀಡಲಾಶಿಸಿ ಸಂಭ್ರಮದಿಂದ ರತ್ನಗರ್ಭಳಾದ ಭೂಮಿಯೊಳಗೆ ಪ್ರವೇಶಿಸಿರುವಳೋ ಎಂಬಂತೆ ಆ ದೃಶ್ಯವು ಮನೋಹರವಾಗಿದ್ದಿತು. ಅಲ್ಲಿ ಕಾವೇರಿಯು ತನ್ನ ಪ್ರವಾಹದೊಡನೆ ಸ್ಪಷ್ಟವಾಗಿ ಸಮುದ್ರವನ್ನು ಸೇರದೆ ಗುಪ್ತವಾಗಿ ಸೇರುತ್ತಾಳೆ. ಅದನ್ನು ನೋಡಿದರೆ ಬಹುಶಃ ತನ್ನ ಭಕ್ತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅಪೂರ್ವವಾದ ರತ್ನಗಳನ್ನು ತಂದುಕೊಡಲು ಸಂಭ್ರಮದಿಂದ ರತ್ನಗರ್ಭಳಾದ ಭೂಮಿಯಲ್ಲಿ ಹೊಕ್ಕಿರಬಹುದೆಂಬಂತೆ ಕಾಣುತ್ತಿತ್ತು. ಸಮುದ್ರ ದರ್ಶನದಿಂದ ಆನಂದಿತರಾದ ಗುರುಗಳು ಆ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿ ಮೇಲೆದ್ದರು. ಆಗ ಅವರು ಕಾವೇರಿಯ ಹೃದಯದಲ್ಲಿ ಧ್ಯಾನಿಸಲ್ಪಟ್ಟು ಮೇಲೆದ್ದ ನಾರಾಯಣನಂತೆ ರಾಜಿಸಿದರು. ನಂತರ ಕೌಪೀನಧಾರಿಗಳಾಗಿ ದಂಡವನ್ನು ಹಿಡಿದು ಶ್ರೀ ರಾಘವೇಂದ್ರರು ಮತ್ತೆ ಸ್ನಾನಕ್ಕೆ ಸಿದ್ಧರಾದರು. ಶ್ರೀಗಳವರನ್ನು ಸುತ್ತುವರೆದು ನಿಂತ 106 ಜನ ಭಕ್ತರು ಓಂ ನಮೋ ನಾರಾಯಣಾಯ, ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗೋವಿಂದ ಗೋವಿಂದ ಎಂದು ಘೋಷಿಸುತ್ತಾ ಸಂಗಮದಲ್ಲಿ ಸ್ನಾನ ಮಾಡಿ ಕರಮುಗಿದು ನಿಂತರು. ಗುರುಗಳು ಮಂದಹಾಸದಿಂದ ಸರ್ವರಿಗೂ 3 ಬಾರಿ ದಂಡೋದಕದಿಂದ ಪ್ರೋಕ್ಷಣೆ ಮಾಡಿದರು. ಆ ನೋಟವು ಹಿಂದೆ ಸೂರ್ಯೋಪರಾಗ ಕಾಲದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಸಮುದ್ರ ಸ್ನಾನ ಮಾಡಿ ಸಹಸ್ರಾರು ಭಕ್ತ ಜನರಿಗೆ ದಂಡೋದಕವನ್ನು ಪ್ರೋಕ್ಷಣ ಮಾಡಿ ಅನುಗ್ರಹಿಸಿದ ಭವ್ಯ ದೃಶ್ಯವನ್ನು ನೆನಪಿಗೆ ತರುತ್ತಿತ್ತು. ಗುರುಗಳು ಸಮುದ್ರ ತೀರದಲ್ಲಿ ಕುಳಿತು ಶ್ರೀಕೃಷ್ಣ ಪರಮಾತ್ಮನನ್ನು ಹೃದಯ ಕಮಲದಲ್ಲಿ ಧ್ಯಾನಿಸುತ್ತಿದ್ದರು. ಅನಂತರ ಪರಿಜನ ಸೇವಿತರಾಗಿ ಚಂಪಕಾರಣ್ಯಕ್ಕೆ ಪ್ರಭುವಾದ ಶ್ರೀ ರಾಜಗೋಪಾಲನಿರುವ ಮನ್ನಾರಗುಡಿಗೆ ಚಿತ್ತೈಸಿದರು. ಮನ್ನಾರಗುಡಿಯಲ್ಲಿ ಶ್ರೀ ಗುರುವರ್ಯರು ಶ್ರೀ ರಾಜಗೋಪಾಲನ ದರ್ಶನ ಮಾಡಿದರು. ಶ್ರೀಹರಿಯನ್ನು ನೋಡುತ್ತಿದ್ದಂತೆ ಯತಿರಾಜರು ಪುಳಿಕಿತ ಗಾತ್ರರಾದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಆನಂದ ಬಾಷ್ಪ ಸಿಕ್ತ ನಯನರಾಗಿ ಹರ್ಷಾತಿರೇಕದಿಂದ ಶ್ರೀ ರಾಜಗೋಪಾಲನನ್ನು ಸ್ತುತಿಸಿ ನಮಸ್ಕರಿಸಿ ದೇವನ ಅನುಗ್ರಹ ಪಡೆದು ಪರಿವಾರ ಸಹಿತರಾಗಿ ರಾಮೇಶ್ವರಕ್ಕೆ ದಿಗ್ವಿಜಯ ಮಾಡಿಸಿದರು. ಶ್ರೀಗಳವರು ಸಮುದ್ರ ದರ್ಶನ ಮಾಡಿದರು. ಆಗ ಸಮುದ್ರದ ತರಂಗಗಳು ತೀರದವರೆಗೆ ಧಾವಿಸಿ ಬಂದು ಮತ್ತೆ ಹಿಂದಿರುಗುತ್ತಿತ್ತು. ಅದನ್ನು ನೋಡಿದರೆ ಗುರುರಾಜರನ್ನು ಸ್ವಾಗತಿಸಲು ಸಮುದ್ರ ರಾಜನು ಧಾವಿಸಿ ಬಂದಂತೆ ಕಾಣುತ್ತಿತ್ತು. ಶ್ರೀ ರಾಘವೇಂದ್ರರು ಸಮುದ್ರದ ಗಾಂಭೀರ್ಯವನ್ನು ಕಂಡ ಆನಂದಿಸಿ
ಪರಿವಾರ ಸಹಿತರಾಗಿ ಪೂರ್ವ ಪಶ್ಚಿಮ ಸಮುದ್ರ ಸಂಗಮ ಜಲದಲ್ಲಿ ಸ್ನಾನ ಮಾಡಿದರು. ನಂತರ ತೀರಕ್ಕೆ ಬಂದು ಕಾಷಾಯಾಂಬರ ನಾಮಧಾರಣೆ ಮಾಡಿ ಪ್ರಾಣಾಯಾಮದಿಂದ ಚಿತ್ತ ನಿಯಮನ ಮಾಡಿ ಶ್ರೀ ಮೂಲರಾಮನನ್ನು ಮನದಲ್ಲಿ ಸ್ಥಿರಗೊಳಿಸಿ ಅವನ ಪದಗಳನ್ನು ಧ್ಯಾನಿಸುತ್ತಾ ಕೆಲಕಾಲ ವಾಸಿಸಿದರು. ಅನಂತರ ಧರ್ಮಶಯನ ರಾಮ, ರಾಮೇಶ್ವರ ಮತ್ತು ಸೇತುಮಾಧವರ ದರ್ಶನ ಮಾಡಿ ಕೆಲ ದಿನ ಅಲ್ಲಿ ವಾಸ ಮಾಡಿ ತತ್ವಧರ್ಮ ಪ್ರಸಾರಾಸಕ್ತರಾಗಿ ಆ ತರುವಾಯ ಅಳಿಗಿರಿಗೆ ಹೊರಟರು. ಅಲ್ಲಿ ದೇವರ ದರ್ಶನ ನಮನಾದಿಗಳಿಂದ ತುಷ್ಟರಾಗಿ ವನಶೈಲಕ್ಕೆ ಅಂದರೆ ತೋತಾದ್ರಿಗೆ ಬಂದು ಶ್ರೀ ಸುಂದರ ನಾಮಕ ಪರಮಾತ್ಮನ ದರ್ಶನ ಮಾಡಿ ಕೆಲ ದಿನ ಬಿದ್ದು ಅಲ್ಲಿಂದ ಶ್ರೀ ಅನಂತ ಪದ್ಮನಾಭನ ದರ್ಶನಕ್ಕಾಗಿ ಅನಂತಶಯನಕ್ಕೆ ಬಂದು ದೇವರ ದರ್ಶನ, ಸೇವೆ, ವಂದನೆಗಳಿಂದ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸಂಚಾರ ಕ್ರಮದಲ್ಲಿ ಜನಾರ್ದನಕ್ಕೆ ಬಂದರು. ಜನಾರ್ದನದಲ್ಲಿ 4-6 ದಿನ ಬಿದ್ದು ದೇವರ ದರ್ಶನದಿಂದ ಪುನೀತರಾಗಿ ತತ್ವೋಪದೇಶಾದಿಗಳಿಂದ ಜನರನ್ನು ಅನುಗ್ರಹಿಸಿ ಅಲ್ಲಿಂದ ತಾಮ್ರಪರ್ಣಿ ನದಿ ತೀರದ ತಿರುನವಲ್ಲಿ ಪ್ರಾಂತ್ಯಕ್ಕೆ ಚಿತ್ತೈಸಿದರು. ಮುಂದಿನ ಭಾಗ ಪತಿತ ಪಾವನರು. ಶ್ರೀ ಗುರುರಾಜರು ತಿರುನವಲ್ಲಿ ಪ್ರಾಂತ್ಯದಲ್ಲಿ ಸಂಚಾರ ಮಾಡುತ್ತಿರುವಾಗ ಒಂದು ದಿನ ನದಿ ತೀರದಲ್ಲಿ ಗುರುಗಳ ಆಗಮನವನ್ನೇ ನಿರೀಕ್ಷಿಸುತ್ತಾ ಒಂದು ಮರದ ಕೆಳಗೆ ನಿಂತಿದ್ದ ಓರ್ವ ಬ್ರಾಹ್ಮಣನು ಶ್ರೀಯವರ ಸವಾರಿ ಚಿತ್ತೈಸಿದ ಕೂಡಲೇ ಓಡೋಡಿ ಬಂದು ಅವರ ಪಾದಗಳಿಗೆ ಅಡ್ಡ ಬಿದ್ದು ಅನುಗ್ರಹಿಸಬೇಕು ಗುರುದೇವ ಎಂದು ಅಂಗಲಾಚಿ ಬೇಡಿದನು. ಕರುಣಾಳುಗಳಾದ ಗುರುಗಳು ನಗುಮುಖದಿಂದ ವಿಪ್ರವರ್ಯ, ನಮ್ಮಿಂದ ನಿನಗೇನಾಗಬೇಕು ಎಂದರು. ವಿಪ್ರನು ಕಣ್ಣೀರು ಸುರಿಸುತ್ತಾ, ಮಹಾನುಭಾವರೇ, ನಾನೊಬ್ಬ ಮಾಧ್ವ ಬ್ರಾಹ್ಮಣ, ತಮ್ಮ ಸಂಸ್ಥಾನದ ಶಿಷ್ಯ. ಈಗ ಪಾಪಿಯಾದ ನನ್ನನ್ನು ತಾವೇ ಉದ್ಧರಿಸಬೇಕು ಎಂದನು. ಶ್ರೀಗಳವರು ವಿಚಾರವೇನು ವಿವರಿಸಪ್ಪ ಎನ್ನಲು ದೀನನಾದ ವಿಪ್ರನು, ಸ್ವಾಮಿ, ನನಗೆ ತಿಳಿಯದೇ ಜರುಗಿದ ಒಂದು ಅಪರಾಧಕ್ಕಾಗಿ ಸಮಾಜದವರು ನನ್ನನ್ನು ಬಹಿಷ್ಕರಿಸಿದ್ದಾರೆ. ಅಪರಾಧವರಿತೊಡನೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡೆನು. ಆದರೂ ಸಮಾಜದವರು ಬಹಿಷ್ಕರಿಸಿದ್ದಾರೆ. ಇದರಿಂದ ನನಗೆ ಜೀವಿತವೇ ಹೊರೆಯಾಗಿದೆ. ತಮ್ಮ ವಿನಃ ಉದ್ಧರಿಸುವ ಪ್ರಭುಗಳು ಬೇರೊಬ್ಬರಿಲ್ಲ. ಶರಣಾಗತನಾಗಿದ್ದೇನೆ, ಕೈ ಹಿಡಿದು ಕಾಪಾಡಬೇಕು ಎಂದು ಹೇಳಿ ಗುರುಗಳ ಪಾದ ಹಿಡಿದು ಗಳಗಳನೆ ಹತ್ತು ಬಿಟ್ಟನು ಆ ಬ್ರಾಹ್ಮಣ. ಗುರುರಾಜರ ಹೃದಯದಲ್ಲಿ ಕಾರುಣ್ಯ ದೊರೆತಿಯು ಉಕ್ಕಿ ಹರಿಯಿತು. ಕೃಪಾ ಕಟಾಕ್ಷದಿಂದ ಭೂಸರನನ್ನು ಹರ್ಷಗೊಳಿಸಿ, ಚಿಂತಿಸಬೇಡ, ಶ್ರೀ ಮೂಲರಾಮನ ಅನುಗ್ರಹದಿಂದ ಎಲ್ಲವೂ ಒಳಿತಾಗುವುದು. ನಾಳೆ ಬಂದು ನಮ್ಮನ್ನು ಕಾಣು ಎಂದು ಆಜ್ಞಾಪಿಸಿ ಗುರುಗಳು ಮುಂದೆ ನಡೆದರು. ಆ ವಿಪ್ರನ ಮುಖ ನೋಡಿದೊಡನೆಯೇ ಅಪರೋಕ್ಷ ಜ್ಞಾನಿಗಳಾದ ಗುರುಗಳಿಗೆ ಆತನ ನಿಜ ಯೋಗ್ಯತೆ ಅರಿವಾಯಿತು. ಅವನನ್ನು ಉದ್ಧರಿಸಲು ಸಂಕಲ್ಪಿಸಿದರು. ಮರುದಿನ ಬಂದು ನಮಸ್ಕರಿಸಿದ ಆ ಬ್ರಾಹ್ಮಣನಿಗೆ ಸಕ್ಷೌರ ಪ್ರಾಯಶ್ಚಿತ ಮಾಡಿಸಿ ಶಂಕೋದಕವನ್ನು ಅಭಿಮಂತ್ರಿಸಿ ಪ್ರೋಕ್ಷಿಸಿ ಆತನನ್ನು ಪರಿಶುದ್ಧಗೊಳಿಸಿ ಅನುಗ್ರಹಿಸಿದರು. ಇದರಿಂದ ಊರಿನ ಜನರಿಗೆ ಅಸಮಾಧಾನವಾಯಿತು. ಶ್ರೀಗಳವರು ಹಿಂದು ಮುಂದೆ ವಿಚಾರಿಸದೆ ಪತಿತನನ್ನು ಶುದ್ಧಗೊಳಿಸಿದೆವೆಂದು ಆಜ್ಞಾಪಿಸಿದ್ದು ಅವರಿಗೆ ನುಂಗಲಾರದ ತುತ್ತಾಯಿತು. ಅಂತೆಯೇ 10 ಜನ ಬ್ರಾಹ್ಮಣರು ಶ್ರೀಯವರಲ್ಲಿಗೆ ಬಂದು, ಸ್ವಾಮಿ, ಆತ ಪತಿತ, ಅವನನ್ನು ತಾವು ಶುದ್ಧಗೊಳಿಸಿದ್ದಾಗಿ ತಿಳಿಯಿತು. ಅದು ಹೇಗೆ ಅವನು ಶುದ್ಧನಾದ? ದಯಮಾಡಿ ತಿಳಿಸಬೇಕು ಎಂದು ಭಿನ್ನವಿಸಿದರು. ಶ್ರೀಯವರು ದರಹಾಸ ಬೀರಿ, ಭೂಸುರರೇ, ಆ ಬ್ರಾಹ್ಮಣ ಯೋಗ್ಯ ಚೇತನನಾಗಿದ್ದಾನೆ. ಅರಿಯದೇ ಆದ ತಪ್ಪಿನಿಂದ ನೊಂದಿದ್ದಾನೆ. ಪ್ರಾಯಶ್ಚಿತ್ತವನ್ನೂ ಮಾಡಿಕೊಂಡಿದ್ದಾನೆ. ಇನ್ನು ನಾವೇ ಎದುರಿದ್ದು ಮತ್ತೆ ಪ್ರಾಯಶ್ಚಿತ ಮಾಡಿಸಿ ಶುದ್ಧಗೊಳಿಸಿದ್ದೇವೆ. ಇದು ಶಾಸ್ತ್ರಭೀತವಾಗಿರುವುದರಿಂದ ಅವನು ಸಹವಾಸಕ್ಕೆ ಅರ್ಹನಾಗಿದ್ದಾನೆ ಎಂದು ಹೇಳಲು ಆ ಬ್ರಾಹ್ಮಣರು, ಸ್ವಾಮಿ, ಕ್ಷಮಿಸಬೇಕು, ಪತಿತನು ಪ್ರಾಯಶ್ಚಿತ್ತದಿಂದ ಶುದ್ಧನಾದನೆಂಬುದನ್ನು ನಂಬುವುದೆಂತು ಎಂದರು. ಆಗ ಗುರುವರರು, ವಿಪ್ರರೇ, ನಿಮಗೆ ಶಂಕೋದಕ ಪ್ರಭಾವ ತಿಳಿಯದೆ ಎಂದು ಹೇಳಲು ಆ ಭೂಸುರರು, ಹಾಗೆಂದರೇನು ಸ್ವಾಮಿ ಎಂದು ಕೇಳಿದರು. ಶ್ರೀಗಳವರು, ಶಂಕೋದಕದ ಮಹಿಮೆ ಅಪಾರವಾದುದು. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಎಂದು ಪ್ರಮಾಣವಿದೆ. ಶಂಖಧ್ವನಿ ಶ್ರವಣ ಮಾತ್ರದಿಂದ ಸಮಸ್ತ ಪಾತಕಗಳು ನಾಶವಾಗುವವು. ಧ್ವನಿಯಿಂದಲೇ ಪಾಪರಾಶಿಯನ್ನು ನಾಶಪಡಿಸುವ ಸಾಮರ್ಥ್ಯವುಳ್ಳ ಶಂಖದ ಮಹಿಮೆ ಎಷ್ಟು ಬಣ್ಣಿಸಿದರೂ ಸ್ವಲ್ಪವೇ ಸರಿ. ಇನ್ನು ಮಂತ್ರಪೂತವಾದ ಶಂಕೋದಕ ಮಹಿಮೆಗೆ ಇತಿಮಿತಿಯುಂಟೆ? ಬ್ರಾಹ್ಮಣರು, ತಾವು ಅದನ್ನು ಪ್ರತ್ಯಕ್ಷವಾಗಿ ಸಿದ್ಧಪಡಿಸಿವಿರಾ ಎನ್ನಲು ಅವರ ಪ್ರಶ್ನೆಗೆ ಖಿನ್ನರಾದ ಗುರುಗಳು ಶಂಕೋದಕದ ಪ್ರಭಾವವನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಡಲು ನಿಶ್ಚಯಿಸಿ ದ್ವಾರಪಾಲಕನನ್ನು ಕರೆದು ಅವನ ಕಿವಿಯಲ್ಲೇನೋ ಉಸುರಿದರು. ಆ ಸೇವಕ ಒಂದು ಬಿಳಿಯ ವಸ್ತ್ರವನ್ನು ಗೇರೆಣ್ಣೆಯಲ್ಲಿ ನೆನೆಸಿ ತಂದ. ಅದು ಕರಿಯ ಬಣ್ಣಕ್ಕೆ ತಿರುಗಿದ್ದಿತು. ಆಗ ಶ್ರೀಗಳವರು ಶ್ರೀಹರಿಯನ್ನು ಧ್ಯಾನಿಸಿ ಶಂಕೋದಕವನ್ನು ಅಭಿಮಂತ್ರಿಸಿ ಕರವಸ್ತ್ರದ ಮೇಲೆ ಪ್ರೋಕ್ಷಿಸಿ ಅದನ್ನು ಸ್ಪರ್ಶಿಸಿದರು.
ಆಗೊಂದು ಪವಾಡವೇ ನಡೆದು ಹೋಯಿತು. ಆಶ್ಚರ್ಯ! ಗೇರೆಣ್ಣೆಯಿಂದಾಗಿ ಕರಿಯ ಬಣ್ಣಕ್ಕೆ ತಿರುಗಿದ್ದ ಆ ವಸ್ತ್ರವು ಸ್ವಲ್ಪ ಹೊತ್ತಿನಲ್ಲಿ ಬಿಳುಪಾಗಿ ಮೊದಲಿಗಿಂತ ಅತಿ ಕಾಂತಿಯುಕ್ತವಾಗಿ ಕಂಗೊಳಿಸಿತು. ಆಶ್ಚರ್ಯ! ಅದ್ಭುತ ಎನ್ನುತ್ತಾ ಜನಸ್ತೋಮ ಗುರುಗಳ ಮಹಿಮೆಯನ್ನು ಕೊಂಡಾಡಿತು. ಕಣ್ಣೆದುರಿಗೆ ಜರುಗಿದ ಈ ಮಹಿಮೆಯನ್ನು ಕಂಡು ಬ್ರಾಹ್ಮಣರ ಮುಖ ಮ್ಲಾನವಾಯಿತು. ಗುರುಗಳನ್ನು ಪರೀಕ್ಷಿಸಿದ್ದಕ್ಕೆ ಅವರಿಗೆ ಕಳವಳವಾಯಿತು. ಅವರು ಸಾಷ್ಟಾಂಗವೆರಗಿ, ಗುರುದೇವ, ತಾವು ಮಹಾತ್ಮರು, ತಮ್ಮನ್ನು ಪರೀಕ್ಷೆಗೀಡು ಮಾಡಿ ಪಾಪಿಗಳಾಗಿದ್ದೇವೆ. ಪತಿತ ಪಾವನರಾದ ತಾವು ನಮ್ಮ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕು ಎಂದು ಪ್ರಾರ್ಥಿಸಿದರು. ಶ್ರೀಗಳವರು, ನೀವು ನಮ್ಮನ್ನು ಪರೀಕ್ಷಿಸಿದರೆಂದು ನಮಗೆ ಅಸಮಾಧಾನವಿಲ್ಲ. ಈಗಲಾದರೂ ಈ ವಿಪ್ರನು ಪರಿಶುದ್ಧನಾಗಿರುವನೆಂದು ನಂಬಿ ಆತನೊಡನೆ ಸೌಜನ್ಯದಿಂದ ವರ್ತಿಸಿ ಸಮಾಜದಲ್ಲಿ ಅವನು ಕಳೆದುಕೊಂಡಿದ್ದ ಸ್ಥಾನಮಾನಗಳನ್ನಿತ್ತು ಸೌಹಾರ್ದದಿಂದ ಬಾಳುವಿರಾ ಎಂದರು. ಆಗ ಎಲ್ಲ ಬ್ರಾಹ್ಮಣರು ಏಕಕಂಠದಿಂದ, ಸ್ವಾಮಿ, ತಮ್ಮ ಕಾರುಣ್ಯದಿಂದ ಈತ ಶುದ್ಧನಾಗಿದ್ದಾನೆ. ನೀವು ಪತಿತ ಪಾವನರು. ತಮ್ಮ ಆಜ್ಞೆಯಂತೆ ಇವನೊಡನೆ ಸ್ನೇಹದಿಂದ ಬಾಳುತ್ತೇವೆ ಎಂದು ಅರುಹಿದರು. ಶ್ರೀಗಳವರು ಸಂತುಷ್ಟರಾಗಿ ಅಂದು ಅವರೆಲ್ಲರಿಗೂ ಶ್ರೀ ಮೂಲರಾಮನ ದರ್ಶನ, ತೀರ್ಥಪ್ರಸಾದ ಸ್ವೀಕರಿಸುವಂತೆ ಆಜ್ಞಾಪಿಸಿದರು. ಎಲ್ಲ ಭೂಸುರರು ಪರಿಶುದ್ಧನಾದ ಬ್ರಾಹ್ಮಣ ಪರಿವಾರದವರೊಡನೆ ಸೇರಿ ದೇವರ ದರ್ಶನ, ತೀರ್ಥಪ್ರಸಾದ ಸ್ವೀಕರಿಸಿ ಶ್ರೀಹರಿ ನಿವೇದಿತವಾದ ಭೋಜನ ಮಾಡಿ ಫಲಮಂತ್ರಾಕ್ಷತಾ ಸ್ವೀಕರಿಸಿದರು. ಶ್ರೀಗಳವರು ತಾಮ್ರಪರ್ಣಿ ತೀರದಲ್ಲಿ ಕೆಲ ದಿನಗಳು ವಾಸ ಮಾಡಿದರು. ಶ್ರೀ ರಾಘವೇಂದ್ರರು ತಾಮ್ರಪರ್ಣಿಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುತ್ತಾ ನದಿ ತೀರದಲ್ಲಿದ್ದ 9 ಪರದೇವತಾ ವಿಗ್ರಹಗಳ ದರ್ಶನ ವಂದನೆಗಳನ್ನೆಸಗುತ್ತಾ ಅಲ್ಲಿ ಹತ್ತರದಲ್ಲಿದ್ದ ಜಗನ್ಮಾನ್ಯ ವಿಬುಧೇಂದ್ರ ತೀರ್ಥರ ವೃಂದಾವನ ಸನ್ನಿಧಿಯಲ್ಲಿ 3 ದಿನ ಬಿದ್ದು ಮಹಾಸಂಸ್ಥಾನ ಪೂಜಾರಾಧನೆಗಳನ್ನು ನೆರವೇರಿಸಿ ಶ್ರೀ ವಿಬುಧೇಂದ್ರರ ಬೃಂದಾವನದ ಮೇಲೆ ಶ್ರೀ ಮೂಲರಾಮ, ಶ್ರೀ ದಿಗ್ವಿಜಯರಾಮ, ಜಯರಾಮ ದೇವರನ್ನು ಮಂಡಿಸಿ ಕನಕಾಭಿಷೇಕ ಮಾಡಿ ಹಸ್ತೋದಕ ಸಮರ್ಪಿಸಿ ಶ್ರೀ ವಿಬುಧೇಂದ್ರ ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀ ವಿಬುಧೇಂದ್ರ ತೀರ್ಥರ ದರ್ಶನದಿಂದ ಗುರುಗಳಲ್ಲಿ ಒಂದು ಬಗೆಯ ನೂತನೋತ್ಸಾಹ, ಶಕ್ತಿ ಸಾಮರ್ಥ್ಯಗಳು ಬಂದಂತಾಗಿ ಪರಮಾನಂದ ತುಂದಿಲರಾದರು. ಅನಂತರ ಗುರುಗಳು ಕೃತಮಾಲಿಕಾ ನದಿಯಿಂದ ಶೋಭಿಸುವ ಮಧುರೆಗೆ ದಿಗ್ವಿಜಯ ಮಾಡಿದರು. ಮುಂದಿನ ಭಾಗ ಮಧುರೆಯಲ್ಲಿ ವಿಜಯ ಪರಂಪರೆ. ಮಧುರೆಯಲ್ಲಿ ಆಗ ನೀಲಕಂಠ ದೀಕ್ಷಿತರ ಪ್ರಭಾವ ಅಧಿಕವಾಗಿದ್ದಿತು. ದೀಕ್ಷಿತರು ಜಗದ್ವಿಖ್ಯಾತರಾಗಿದ್ದ ಅಪ್ಪಯ್ಯ ದೀಕ್ಷಿತರ ಪೌತ್ರರು, ಮಹಾಪಂಡಿತರು ಆಗಿದ್ದರು. ಶ್ರೀ ವಿಜಯೇಂದ್ರರು ಅಪ್ಪಯ್ಯ ದೀಕ್ಷಿತರಿಗಿದ್ದ ಸ್ನೇಹ ಸೌಹಾರ್ದವನ್ನು ತಿಳಿದಿದ್ದ ವಿದ್ಯಾಪಕ್ಷಪಾತಿಗಳಾಗಿದ್ದ ದೀಕ್ಷಿತರು ಸ್ವಾಭಾವಿಕವಾಗಿ ಶ್ರೀ ವಿಜಯೇಂದ್ರ, ಸುಧೀಂದ್ರ, ರಾಘವೇಂದ್ರರಲ್ಲಿ ಅತಿ ಗೌರವವನ್ನಿಟ್ಟಿದ್ದರು. ಶ್ರೀ ರಾಘವೇಂದ್ರರಂಥ ಮಹಾತ್ಮರು ರಾಜಧಾನಿಗೆ ದಯಮಾಡುವುದು ರಾಜ್ಯದ ಭಾಗ್ಯೋದಯವೆಂದು ಭಾವಿಸಿ ಅವರು ಗುರುಗಳ ಆಗಮನವನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದರು. ಶ್ರೀ ರಾಘವೇಂದ್ರ ಗುರುಗಳು ಮಹಾಸಂಸ್ಥಾನದೊಡನೆ ನಿಶ್ಚಿತವಾದ ದಿನ ಆಗಮಿಸಿದರು. ರಾಜ್ಯದ ಸಮಸ್ತ ಬಿರುದು ಬಾವಳಿ ವೈಭವಗಳಿಂದ ರಾಜ, ಮಂತ್ರಿ, ಪಂಡಿತ ಮಂಡಲಿ, ಪೌರಜಾನಪದರು ಗುರುಗಳನ್ನು ಪೂರ್ಣ ಕುಂಭದೊಡನೆ ಸ್ವಾಗತಿಸಿ ಗೌರವದಿಂದ ಮೆರವಣಿಗೆಯೊಡನೆ ಕರೆತಂದು ಸರಸ್ವತಿ ಮಂದಿರದಲ್ಲಿ ಬಿಡಾರ ಮಾಡಿಸಿದರು. ಮರುದಿನ ಮಹಾರಾಜರ ಪ್ರಾರ್ಥನೆಯಂತೆ ಗುರುಗಳು ಅರಮನೆಗೆ ತೆರಳಿ ರಾಜರಿಂದ ಪಾದಪೂಜಾದಿಗಳನ್ನು ಸ್ವೀಕರಿಸಿ ಬಿಡಾರಕ್ಕೆ ದಯಮಾಡಿಸಿದರು. ಅಲ್ಲಿ ಮಹಾರಾಜರು ಅದ್ಧೂರಿಯ ಭಿಕ್ಷೆಯನ್ನು ಏರ್ಪಡಿಸಿದ್ದರು. ಶ್ರೀ ಮೂಲರಾಮದೇವರ ಪೂಜಾರಾಧನೆಯನ್ನು ಅವಲೋಕಿಸಿ ಪ್ರಭುಗಳು, ಗುರುಗಳು ಭಿಕ್ಷಾ ಸ್ವೀಕರಿಸಿದ ಮೇಲೆ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ದೇವರ ಪ್ರಸಾದ ಫಲಮಂತ್ರಾಕ್ಷತೆ ಪಡೆದು ಪುನೀತರಾದರು. ಅಂದು ಸಂಜೆ ಶ್ರೀಯವರು ಉಪದೇಶ ಭಾಷಣ ಮಾಡಿದ ಮೇಲೆ ನೀಲಕಂಠ ದೀಕ್ಷಿತರ ಸಲಹೆಯಂತೆ ತಿರುಮಲರಾಜ ಗುರುಗಳ ಅಧ್ಯಕ್ಷತೆಯಲ್ಲಿ ವಿದ್ವತ್ಸಭೆ ನೆರವೇರಿಸಲು ನಿರ್ಧರಿಸಿ ಅದನ್ನು ಶ್ರೀಯವರಲ್ಲಿ ವಿಜ್ಞಾಪಿಸಿದಾಗ ಗುರುಗಳು ಸಂತೋಷದಿಂದ ಸಮ್ಮತಿಸಿದರು. ಮರುದಿನ ಬೆಳಗ್ಗೆ ಸುವರ್ಣ ಪಾಲಿಕೆಯಲ್ಲಿ ಶ್ರೀಗಳವರು ವೇದಘೋಷ ವಾದ್ಯ ವೈಭವದೊಡನೆ ಅರಮನೆಗೆ ಬಂದರು. ತಿರುಮಲ ನಾಯಕ ದೀಕ್ಷಿತರು ಗುರುಗಳನ್ನು ಸ್ವಾಗತಿಸಿ ಕರತಂದು ಭದ್ರಾಸನದಲ್ಲಿ ಕೂಡಿಸಿ ನಮಸ್ಕರಿಸಿದರು. ಸಭೆಯು ಕಿಕ್ಕಿರಿದು ತುಂಬಿದ್ದಿತು. ಶ್ರೀಯವರ ಅಧ್ಯಕ್ಷತೆಯಲ್ಲಿ ವಿದ್ವತ್ಸಭೆ ಪ್ರಾರಂಭವಾಯಿತು. ಮಧುರೆಯ ಆಸ್ಥಾನದ 4 ಜನ ಪಂಡಿತರು ವೇದಾಂತ, ನ್ಯಾಯ, ಮೀಮಾಂಸಾ, ಧರ್ಮಶಾಸ್ತ್ರ, ವ್ಯಾಕರಣಶಾಸ್ತ್ರಗಳಲ್ಲಿ ಶ್ರೀಮಠದ ಪಂಡಿತರು, ಸ್ವಾಮಿಗಳವರ ಶಿಷ್ಯರೂ ಆದ ನಾರಾಯಣಾಚಾರ್ಯ, ವೆಂಕಟನಾರಾಯಣಾಚಾರ್ಯ, ಶ್ರೀಪಾದಪುತ್ರ ಲಕ್ಷ್ಮೀನಾರಾಯಣಾಚಾರ್ಯ, ಕೃಷ್ಣಾಚಾರ್ಯ, ಗೋವಿಂದಾಚಾರ್ಯ ಮುಂತಾದವರೊಡನೆ ವಾಕ್ಯಾರ್ಥ ಮಾಡಿದರು. 3 ದಿನ ಜರುಗಿದ ವಾಕ್ಯಾರ್ಥಗಳಲ್ಲಿ ಮೇಲ್ಕಂಡ ಶ್ರೀಯವರ ಶಿಷ್ಯರು ಅಪೂರ್ವ ವಿಜಯ ಗಳಿಸಿ ಸರ್ವರ ಗೌರವಾದರಗಳಿಗೆ ಪಾತ್ರರಾದರು. 4ನೇ ದಿನ ನ್ಯಾಯಸುದಿಯ ಮೇಲೆ ದೋಷಗಳನ್ನು ಹೇಳಿ ಅದ್ವೈತ ಪಂಡಿತರು ಪೂರ್ವಪಕ್ಷ ಮಾಡಿದಾಗ ಶ್ರೀಗಳವರ ಪೂರ್ವಾಶ್ರಮ ಅಣ್ಣಂದಿರು, ಶ್ರೀ ಸುಧೀಂದ್ರ ವಿದ್ಯಾಶಿಷ್ಯರು ಆದ ಗುರುರಾಜಾಚಾರ್ಯರು ಅವರ ವಾದವನ್ನು ಸತಶಃ ಖಂಡಿಸಿ ಶ್ರೀಮನ್ ನ್ಯಾಯಸುದಿಯನ್ನು ಮಂಡನ ಮಾಡಿದರು. ಸುಮಾರು 4 ಗಂಟೆಯ ಕಾಲ ಜರುಗಿದ ಆ ವಾಕ್ಯಾರ್ಥದಲ್ಲಿ ಗುರುರಾಜಾಚಾರ್ಯರು
ಅಂತ್ಯ ವಿಜಯವನ್ನು ಸಾಧಿಸಿದರು. ಸಭಿಕರು ವಿದ್ವನ್ ಮಂಡಲಿ ಆಚಾರ್ಯರ ಜೈಕಾರ ಮಾಡಿದರು. ವಿದ್ಯಾಪಕ್ಷಪಾತಿಗಳಾದ ನೀಲಕಂಠ ದೀಕ್ಷಿತರು, ಶ್ರೀಮಠದ ಪಂಡಿತರು, ಶ್ರೀಯವರ ಶಿಷ್ಯರು ಗಳಿಸಿದ ವಾದಿ ವಿಜಯವನ್ನು ಕೊಂಡಾಡಿದರು. ತಿರುಮಲ ನಾಯಕ ಪಂಡಿತ ಮಂಡಲಿಯವರು ಕರತಾಡನದಿಂದ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಅದರೊಂದಿಗೆ ಅಂದಿನ ಬೆಳಗಿನ ಸಭೆ ಮುಕ್ತಾಯವಾಯಿತು. ಇಲ್ಲಿಗೆ ಸಂಚಿಕೆ 96 ಮುಕ್ತಾಯ. ಅಂಬಾರಿಯಲ್ಲಿ ಮೆರೆದ ಅಮರ ಗ್ರಂಥ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.